ನಮ್ಮ ಅಪ್ಪು ಸರ್ಗೆ ಜೈ ಅಂತ ಹೇಳ್ತಾ ಇವೊಂದು ನಮ್ಮ ಶಿವನ ಸಾಂಗ್ ಒಂದು ಹೆಂಗಿದೆ ನೋಡಿ. ಹುಡುಗಿರು ಕೆಲ್ಸಕ್ಕೆ ಹೋಗ್ಬಾರ್ದು ರೀ, ಹೋದ್ರು ರಾತ್ರಿಯಲ್ಲಿ ಹೋಗ್ಬಾರ್ದು ರೀ. ಓಕೆ, ಇವಾಗ ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮ ಇಂಡಿಯಾದಲ್ಲಿ ಹೆಣ್ಮಕ್ಳು ಜಾಸ್ತಿ ಕೆಲ್ಸ 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 ಅಂತ ಓಡಾಡ್ತಾನೆ ಇರ್ತಾರೆ. ರಾತ್ರಿಯಲ್ಲಿ ಕೆಲ್ಸ, ಹಗಲಲ್ಲಿ ಕೆಲ್ಸ, ಕೆಲ್ಸ ಈ ಕೆಲ್ಸ ಅಂತ ಹೇಳ್ಬಿಟ್ಟು ಹುಡುಗರಿಗೆ ತುಂಬಾ ಹಿಂಸೆ. ಅಂದ್ರೆ ಅವರು ಹೆಲ್ತ್ ನ ನೋಡ್ಕೊಳಕ್ಕೆ ಅವ್ರಿಗೆ ಟೈಮೇ ಸಿಗ್ತಾ ಇಲ್ಲ. ಅಷ್ಟೊಂದು ಸ್ಥಿತಿಗೆ ನಾವು ಹೆಣ್ಮಕ್ಳನ್ನ ತಗೊಂಡೋಗಿದೀವಿ. ಇವಾಗ ನೋಡಿ, ಆಗಿನ ಕಾಲದಲ್ಲೆಲ್ಲ ಒಂದು ಹೆಣ್ಮಕ್ಳು ಅವ್ರದ್ದು ಒಂದ್ ತಿಂಗ್ಳಿಗೆ ಒಂದು 5 ದಿವಸ, ಒಂದ್ 3 ದಿವಸ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಮತ್ತೆ ಅವ್ರ ಮನೆಯಲ್ಲೇ ಇರ್ತಾ ಇದ್ರು. ಈ ಟೈಮಲ್ಲಿ ಇವಾಗ ಲೀವ್ ಹೆಂಗ್ ಕೊಡೋದಪ್ಪ ಅಂತ ಪ್ಲಾನ್ ಮಾಡೋದು ಬಿಟ್ಬಿಟ್ಟು ಅವ್ರಿಗೆ ಯಾವ ಪ್ಯಾಡ್ ಯೂಸ್ ಮಾಡ್ಬೇಕು, ಎಷ್ಟೆಲ್ಲ ಏನ್ ಮಾಡ್ಬೇಕು, ಕಷ್ಟ ಪಡ್ಬೇಕು ನೋಡಿ. ಅವ್ರು ತಿಂಗಳಲ್ಲಿ 3 ದಿವಸ 5 ದಿವಸ ಅವ್ರ ಏನ್ ಪೀರಿಯಡ್ಸ್ ಟೈಮ್ ಇರುತ್ತೋ ಅದಕ್ಕೆ ಆ ಟೈಮಲ್ಲೂ ಕೂಡ ನಾವು ರೆಸ್ಟ್ ಕೊಡಲ್ಲ ಅವರಿಗೆ. ಅವಾಗ್ಲೂ ನಾವು ಅವ್ರನ್ನ ಕೆಲಸ ಮಾಡಿಸ್ತಾನೆ ಇರ್ತೀವಿ. ಮತ್ತೆ ಅವಾಗ ನಾರ್ಮಲ್ ಡೆಲಿವರಿ ಅಂತ ಇಲ್ದಂಗೆ ಇವಾಗ ಎಲ್ಲಾನು ಸಿಸೇರಿಯನ್ 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 ಅಂತ ಹೇಳ್ಬಿಟ್ಟು ಒಂದು ಮಗು ಫಸ್ಟ್ ಎಲ್ಲ ಒಂದು ಹೊಟ್ಟೆಯಲ್ಲಿ ಮಗು ಹುಟ್ಟಿ ಅಂದ್ರೆ ಬಂದಿದ ತಕ್ಷಣ ಎಷ್ಟೆಲ್ಲ ನಾವು ನೋಡ್ಕೊಳ್ತಾನೆ ಇರ್ಲಿಲ್ಲ. ಅವ್ರು ಏನಪ್ಪಾ ಅಂದ್ರೆ 9 ತಿಂಗಳು ಆದ್ಮೇಲೆ ನಾವು 9 ತಿಂಗಳು 8 ತಿಂಗಳು ಆದ ನಂತರ ಅವ್ರದ್ದು ಸ್ವಲ್ಪ ಈ ತರ ಫುಡ್ ತಿನ್ಬೇಕು, ಆ ತರ ಫುಡ್ ತಿನ್ಬೇಕು ಅಂತ ಹೇಳ್ಬಿಟ್ಟು ಆ ತರ ಒಂದು ಇದ್ ಮಾಡಿದೀವಿ. ಇವಾಗ ಹಂಗಲ್ಲ. ಇವಾಗ ನಾವು ಸ್ಟಾರ್ಟಿಂಗ್ ದಿವಸ ಮಗುದು ಸ್ಟಾರ್ಟಿಂಗ್ ದಿವಸ ಅಂತ ಹೇಳ್ಬಿಟ್ಟು ಎಲ್ಲರೂ ಆ ಹಾಸ್ಪಿಟಲ್ ಚೆನ್ನಾಗಿದೆ, ಈ ಹಾಸ್ಪಿಟಲ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಲ್ತ್ ಬಗ್ಗೆ ಅವ್ರಿಗೆ ನಾವು ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ. ಅವ್ರಿಗೆ ಹೆಲ್ತ್ ಏನ್ ಬೇಕು, ಅವ್ರು ಯಾವಾಗ ಲೀವ್ ತಗೋಬೇಕು, ಎಷ್ಟು ಅವ್ರಿಗೆ ರೆಸ್ಟ್ ಬೇಕು, ಅದೆಲ್ಲ ಮಾಡೋದ್ ಬಿಟ್ಬಿಟ್ಟು ನಾವು ಹೆಣ್ಮಕ್ಳಿಗೆ ಇಷ್ಟೊಂದು ಅಂದ್ರೆ ಬರೀ ಹಾಸ್ಪಿಟಲ್ ಅದಕ್ಕೊಂದು ಆಪರೇಷನ್, ಇದಕ್ಕೊಂದು ಆಪರೇಷನ್, ಎಲ್ಲದಕ್ಕೂ ಬರೀ ಆಪರೇಷನ್ ಅಂತ ಹೋಗ್ಬಿಟ್ಟು ಇಷ್ಟೊಂದು ನಮ್ಮ ದೇಶ ಹೆಂಗಾಗಿದಪ್ಪ ಅಂತ ಹೇಳಿದ್ರೆ ನಮಗೆ ನೋಡಿದ್ರೆ ಅಳು ಬರ್ತಾ ಇದೆ. ಆ ತರ ಒಂದು ಪರಿಸ್ಥಿತಿಗೆ ನಮ್ಮ ಈ ಇಂಡಿಯಾ ಅಂತ ಹೇಳೋದಕ್ಕಿಂತ ಇಷ್ಟೊಂದು ವರ್ಸ್ಟ್ ಆಗಿದೆ. ದಯವಿಟ್ಟು ನಾನ್ ಕೇಳ್ಕೊಳ್ಳೋದು ಒಂದೇ ಏನಪ್ಪಾ ಅಂತ ಹೇಳಿದ್ರೆ, ಹೆಣ್ಮಕ್ಳು ಜಾಸ್ತಿ ನೈಟ್ ಶಿಫ್ಟ್ಗೆ ಹೋಗ್ಬೇಡಿ. ನೈಟಲ್ಲಿ ಕೆಲಸ ಮಾಡಬಹುದು, ಸಾಫ್ಟ್ವೇರ್ ಆಗಿರ್ಬೋದು, ಇಲ್ಲ ಬೇರೆ ಯಾರಾಗಿರ್ಬೋದು, ಇಲ್ಲ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು. ಹೆಣ್ಮಕ್ಳು ದಯವಿಟ್ಟು ನಿಮ್ಮ ಹೆಲ್ತ್ ನ ಸ್ವಲ್ಪ ಕಾನ್ಸಂಟ್ರೇಷನ್ ತಗೊಂಡು ನಿಮ್ಮ ಮುಂದಿನ ಫ್ಯೂಚರ್ ನ ಸ್ವಲ್ಪ ಚೆನ್ನಾಗಿ ಬೆಳೆಸ್ಬೇಕು. ಅಂದ್ರೆ ಅವ್ರಿಗೆ ಸ್ವಲ್ಪ ಅವಕಾಶ ಮಾಡ್ಕೊಡ್ಬೇಕು. ನೀವು ಹಗಲು ರಾತ್ರಿ ಅಂತ ಕೆಲಸ ಮಾಡ್ತಾನೆ ಇದ್ರೆ ನಿಮ್ಮ ಹೊಟ್ಟೆಯಲ್ಲಿರೋ ಮಗು ಅವ್ರಿಗೆ ಅದಕ್ಕೂ ಆರೋಗ್ಯ ಕಮ್ಮಿ ಆಗುತ್ತೆ, ಅದಕ್ಕೂ ಆರೋಗ್ಯ ಕೆಡುತ್ತೆ. ಮತ್ತೆ ನಿಮ್ಮ ಹೊಟ್ಟೆಯಲ್ಲಿ ಅವಾಗ ತಾನೇ ಬಂದಿರೋ ಮಗು, ಅದಕ್ಕೂ ಕೂಡ ಸ್ವಲ್ಪ ಆರೋಗ್ಯ ಬಹಳ ಇಂಪಾರ್ಟೆಂಟ್. ದಯವಿಟ್ಟು ಹೆಣ್ಮಕ್ಳು ಕೆಲ್ಸ ಅಂತ ಜಾಸ್ತಿ ಓಡೋದಕ್ಕಿಂತ ಸ್ವಲ್ಪ ಮನೇಲಿ ರೆಸ್ಟ್ ತಗೊಳ್ಳಿ. ಮತ್ತೆ ಯಾರೆಲ್ಲ ಕಷ್ಟ ಅಂತ ಆಫೀಸಿಗೆ ಹೋಗ್ತಾರೋ ಅವರ ಸುಪೀರಿಯರ್ ಆಗ್ಲಿ ಮತ್ತೆ ಅವರ ಮ್ಯಾನೇಜರ್ಸ್ ಆಗ್ಲಿ ದಯವಿಟ್ಟು ಸ್ವಲ್ಪ ಅವ್ರನ್ನ ಅರ್ಥ ಮಾಡ್ಕೊಂಡು, ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವ್ರಿಗೆ ತಿಂಗಳಿಗೆ ಒಂದು 3 ದಿವಸ 4 ದಿವಸ ಅಂತ ಹೇಳ್ಬಿಟ್ಟು ಅವ್ರು ಏನು ಪೀರಿಯಡ್ ಅಲ್ಲಿ ಇರ್ತಾರೋ, ಇಲ್ಲ ಅವ್ರಿಗೆ ರೆಸ್ಟ್ ಬೇಕಾಗುತ್ತೋ ಅವರಿಗೆ ಸ್ವಲ್ಪ ಅನುಕೂಲ ಮಾಡ್ಕೊಡಿ. ಮತ್ತೆ ದಯವಿಟ್ಟು ಸ್ವಲ್ಪ ಜಾಸ್ತಿ ನೈಟ್ ಶಿಫ್ಟ್ ಹಾಕೋದನ್ನ ಹೆಣ್ಮಕ್ಳಿಗೆ ಅವಾಯ್ಡ್ ಮಾಡಿ. ಧನ್ಯವಾದ.